ನಿನ್ನೆ ಆಫೀಸಲ್ಲಿ ಇವ್ರಿಗೆ ಏನಾಯ್ತು? ಯಾಕೆ ಈ ರೀತಿ ಕೇಳ್ತಾ ಇದ್ಯಾ? ಏನಾಯ್ತು? ಏನಿಲ್ಲ, ನಿನ್ನೆ ಕುಡ್ದು ತುಂಬಾ ಡಿಸ್ಟರ್ಬ್ ಆಗಿ ಮನೆಗೆ ಬಂದಿದ್ರು, ಅದಕ್ಕೆ ಕೇಳ್ದೆ. ಈಗ ಡಿಸ್ಟರ್ಬ್ ಆಗಿ ಬಂದಿದ್ದಾರೆ. ಆದಷ್ಟು ಬೇಗ ಆ ಮೋನಿಕಾ ಇಂದ ಡಿಸ್ಟೆನ್ಸ್ ಅಲ್ಲಿ ಇರ್ತಾರೆ. ಇದೇ ಆಗೋದು. ಅಲ್ಲ, ಆ ಮೋನಿಕಾ ಅನ್ನೋಳ್ನ ಕೆಲಸದಿಂದ ಕಿತ್ತಾಕಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ತಾನೆ? ಕಂಪನಿ CEO ನೀನೇ ಆಗಿರೋದ್ರಿಂದ ನೀನ್ ಆ ಕೆಲಸ ಮಾಡ್ಬೋದಲ್ವಾ? ಕೆಲ್ಸದಿಂದ ಕಿತ್ತ ಹಾಕೋದು ಸುಲಭನೇ. ಆ ಅಧಿಕಾರ ನನ್ನ ಕೈಲೇ ಇದೆ, ನಿಜಾನೇ. ಆದ್ರೆ ಸರಿಯಾದ ಕಾರಣ ಕೊಡದೆ ನಾವೇ ಏನಾದ್ರೂ ಎಂಪ್ಲಾಯೀಸ್ನ ತೆಗೆದು ಹಾಕಿದ್ರೆ ಅದು ಎಂಪ್ಲಾಯೀಸ್ ಆಕ್ಟ್ ಪ್ರಕಾರ ತಪ್ಪು ನಮ್ದೇ ಆಗುತ್ತೆ. ಆಮೇಲೆ ಮೋನಿಕಾ ವೈಯಕ್ತಿಕ ಕಾರಣಗಳಿಂದ ನನ್ನನ್ನು ಕೆಲಸದಿಂದ ಕಿತ್ತು ಹಾಕಿದ್ದಾರೆ ಅಂತ ಕೋರ್ಟ್ ಮುಂದೆ ಹೋದ್ರೆ 4 ಗೋಡೆ ಮುಂದೆ ಮುಗಿಬೇಕಾಗಿರೋ ವಿಚಾರ ಇಡೀ ಊರಿಗೆ ಗೊತ್ತಾಗುತ್ತೆ. ಹಾಗಿದ್ರೆ ಇವಾಗ ಏನ್ ಮಾಡ್ತೀಯಾ? ಈ ಮೋನಿಕಾ ಅನ್ನೋ ಸಮಸ್ಯೆಯಿಂದ ನಮಗೆ ಯಾವಾಗ ಮುಕ್ತಿ ಸಿಗುತ್ತೆ? ನೀರ್ ಹೇಗ್ ಬೇಕೋ ಹಾಗೆ ಹರ್ಕೊಂಡು ಹೋಗುವಾಗ ಸುತ್ತ ಕಾಲ್ವೆಗಳನ್ನ ಕಟ್ಟಿ, ಅಣೆಕಟ್ಟುಗಳನ್ನ ಕಟ್ಟಿ ಒಂದ್ ಕಡೆ ಬಂಧಿಸಿ, ಆಮೇಲೆ ನಮಗ್ ಬೇಕಾದ ದಿಕ್ಕಲ್ಲಿ ಹೇಗೆ ಅದನ್ನ ಹರಿಯೋದಿಕ್ ಬಿಡ್ತೀವೋ ಹಾಗೆ ಆದಿ ವಿಚಾರದಲ್ಲೂ ಮಾಡಕ್ ಹೊರಟಿದ್ದೀನಿ, ಮಾಡಿದ್ದೀನಿ. ಆ ಕಾರಣದಿಂದನೇ ಆದಿ ಮನೆಗೆ ಡಿಸ್ಟರ್ಬ್ ಆಗಿ ಬಂದಿದ್ದು. ಇನ್ನು ಆ ಮೋನಿಕಾ ವಿಚಾರಕ್ಕೆ ಬಂದ್ರೆ ಮುಳ್ಳನ್ನ ಮುಳ್ಳಿಂದಾನೇ ಕಿತ್ತು ಹಾಕ್ಬೇಕು. ಸಮಯದ ಮುಳ್ಳಿಗಾಗಿ ಕಾಯ್ತಾ ಇದ್ದೀನಿ. ಇವತ್ತು ಆ ಮುಳ್ಳು ನನ್ನ ಕೈಗೆ ಸಿಗ್ತಾ ಇದೆ. ಈಗ ಅವಳೇ ಕೆಲಸ ಬಿಟ್ಟು ಹೋಗ್ಬೇಕು. ಆ ರೀತಿ ಆಗುತ್ತೆ. ಇವತ್ತಿಗೆ ಮೋನಿಕಾ ಸಮಸ್ಯೆನೂ ಪರಿಹಾರ ಆಯ್ತು ಅಂತಾನೆ ತಿಳ್ಕೊ. ಪೂರ್ಣಿ, ಇನ್ನು ಈ ವಿಚಾರವಾಗಿ ನೀನು ಯಾವ ರೀತಿನೂ ಯೋಚನೆ ಮಾಡಬೇಡ. ಸರಿ, ಮನೆಗೆ ಬಂದು ಹೋಗು ಕಾವೇರಿ. ಈ ಮೋನಿಕಾ ಸಮಸ್ಯೆನ ಬಗೆಹರಿಸಿ ಖುಷಿಯಿಂದ ಮನೆಗೆ ಬರ್ತೀನಿ. ಅದು ಇವತ್ತಾದ್ರೂ ಸರಿ, ನಾಳೆ ಆದ್ರೂ ಸರಿ. ಒಟ್ನಲ್ಲಿ ಆದಷ್ಟು ಬೇಗ ಬರ್ತೀನಿ. ಸರಿ, ಹಾಗೆ ಮಾಡು. ಬಾಯ್ ಬಾಯ್. ಛೇ, ನಾನೊಂದು ಅನ್ಕೊಂಡು ಪ್ಲಾನ್ ಮಾಡಿದ್ರೆ ಈ ವಿಧಿ ಬೇರೆನೇ ಪ್ಲಾನ್ ಮಾಡಿದೆ. ಪ್ರೀತಮ್, ಎಂಥ ಕೆಲಸ ಮಾಡಿಬಿಟ್ರಿ? ಯಾಕೆಂತ ನಿರ್ಧಾರಕ್ಕೆ ಬಂದ್ರಿ? ಯಾಕೆ ಈ ದೇಶ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರಿ? ನಿಮ್ಮ ಜೊತೆ ನನ್ನ ಬದುಕಿನ ಮುಂದಿನ ದಿನಗಳ ಬಗ್ಗೆ ಕನ್ಸು ಕಾಣ್ತಿರೋ ಟೈಮ್ಗೆ ಆ ಕನಸಿಗೆ ತಣ್ಣೀರು ಎರಚೋ ಕೆಲಸ ಮಾಡಿಬಿಟ್ರಲ್ಲ, ಯಾಕೆ? ಮೋನಿಕಾ, 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 ಒಂದು ನಿಮಿಷ ಮೋನಿಕಾ, ಮೋನಿಕಾ, ಒಂದು ನಿಮಿಷ ನಿಂತ್ಕೊ. ಮೋನಿಕಾ, ಮಾತಾಡ್ಬೇಕು. ಮೋನಿಕಾ, ಮೋನಿಕಾ, ಪ್ಲೀಸ್. ಏನು? ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ನೋಡಿ, ನನ್ಗೆ ಇವತ್ತು ಯಾರ ಹತ್ರನೂ ಮಾತಾಡೋ ಮನ್ಸಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಮೋನಿಕಾ, ಇಲ್ಲ, ಇವತ್ತು ಬಿಡೋ ಮಾತೇ ಇಲ್ಲ. ನನ್ನ ಮನಸ್ಸಲ್ಲಿರೋ ವಿಷಯ ಇವತ್ತು ಮಾತಾಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ. ಅದೇ ನಂಗೆ ಕೋಪ ವರ್ಸ್ಬೇಡ, ದಯವಿಟ್ಟು ಹೊಟ್ಟೋಗು. ನಿಮಗೆ ಕೋಪ ಬಂದರೂ ಸರಿ, ನೀವು ಬೈದ್ರು ಸರಿ, ಹೊಡೆದ್ರು ಸರಿ, ಆದರೆ ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋ ತನಕ ಈ ಜಾಗನ ಬಿಟ್ಟು ಕದ್ಲೋದಕ್ಕೆ ನಾನು ಬಿಡಲ್ಲ. ಸರಿ, ಕೇಳು. ಅದೇನು ಉತ್ತರ ಕೊಡಬೇಕು ಎಲ್ಲ ಕೊಟ್ಟೆ ಹೋಗ್ತೀನಿ. ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ವಾ, ನಮ್ಮಿಬ್ಬರ ಬಗ್ಗೆ ಆಫೀಸ್ನಲ್ಲಿ ತಪ್ಪಾಗಿ ಮಾತಾಡ್ಕೊತಿದ್ದಾರೆ. ಬಾಸ್ ಆಗಿ ಕಾವೇರಿ ಡಿಸ್ಟೆನ್ಸ್ ಅಲ್ಲಿ ಇರಿ ಅಂತ ವಾರ್ನ್ ಮಾಡಿದ್ದಾರೆ. ಅದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಡಿಸ್ಟೆನ್ಸ್ ಅಲ್ಲಿ ಇರು ಅಂತ ಹೇಳ್ತಾ ಇರೋದು. ಮತ್ತ್ಯಾಕೆ ಬಂದು ಹೊಸ್ದಾಗಿ ಕೇಳ್ತಾ ಇದ್ಯಾ? ಇದು ನಿಮ್ಮ ನಿರ್ಧಾರ ಅಲ್ಲ ಅಂತ ನನಗೆ ಗೊತ್ತು. ನೀವು ಈ ರೀತಿ ನಿರ್ಧಾರ ತಗೊಳೋದಕ್ಕೆ ಯಾರು ನಿಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಅದ್ಯಾರು ಅಂತ ಹೇಳಿ. ನಾನೇನ್ ಚಿಕ್ಕ ಹುಡುಗಿ ಅಲ್ಲ ಅವ್ರ ಮಾತು ಕೇಳಿಸ್ಕೊಂಡು ಡಿಸಿಷನ್ ತಗೊಳ್ಳೋದಕ್ಕೆ. ಒಂದ್ ಹೆಣ್ಣಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ತಗೊಳ್ಳೋದು ನನಗೆ ಗೊತ್ತಿದೆ. ನಿನ್ನಿಂದ ನನ್ನ ಕೆರಿಯರೇ ಹಾಳಾಗೋಗಿದೆ. ಮೋನಿಕಾ, ನನ್ನಿಂದ ನಿಮ್ಮ ಲೈಫ್ ಕೆರಿಯರ್ ಹಾಳಾಗ್ತಾ ಇದೆಯಾ? ಒಂದ್ ಹುಡುಗಿ ಜೊತೆ ಮದ್ವೆ ಆಗಿರೋ ಒಬ್ಬ ಗಂಡಸು ಅಂಟ್ಕೊಂಡೇ ಇದ್ರೆ ಅದರಿಂದ ಹುಡುಗಿ ಜೀವನ ಹಾಳಾಗದೆ ಇನ್ನೇನಾಗತ್ತೆ? ನೋಡಿ, ದಯವಿಟ್ಟು ನನ್ನಿಂದ ದೂರ ಇರಿ. ಮೋನಿಕಾ, ಪ್ಲೀಸ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನಗೆ ನಿಮ್ ಬಿಟ್ಟಿರೋ ಶಕ್ತಿ ಇಲ್ಲ. ನೀವೇ ನನ್ನ ಶಕ್ತಿ, ಸಂತೋಷ, ಜೀವನ ಎಲ್ಲ. ಏಯ್, ಏನ್ ಹೇಳ್ತಾ ಇದ್ಯಾ ನೀನು? ನೀನೇ ನನ್ನ ಬಾಯ್ ಫ್ರೆಂಡ್ ಆ ರೀತಿ ಹೇಳಕ್ಕೆ?
ಮದ್ವೆ ಆಗಿ ಹೆಂಡತಿ ಇದ್ದಾಳೆ. ಒಳ್ಳೆ ಹುಚ್ಚನ್ ತರ ಸೈಕೋ ತರ ಸಿನಿಮಾ ಡೈಲಾಗ್ ಹೊಡಿಬೇಡ. ಮೋನಿಕಾ ಇದು ಯಾವ ಸಿನಿಮಾ ಡೈಲಾಗು ಅಲ್ಲ, ನನ್ನ ಮನ್ಸಿನ ಮಾತು. ಮೋನಿಕಾ ಎಲ್ಲದನ್ನು ಬಿಟ್ಟು ಎಲ್ರೂ ಬಿಟ್ಟು ಬಂದ್ಬಿಡ್ತೀನಿ. ನಾವಿಬ್ರು ಎಲ್ಲರೂ ದೂರ ಹೋಗಿ ಸಂತೋಷವಾಗಿ ಬದುಕೋಣ. ಬಾ ಮೋನಿಕಾ, ಬಾ ಮೋನಿಕಾ, ಬಾ ಮೋನಿಕಾ ಹೋಗೋಣ. ಮಾತು ಕೇಳು ಮೋನಿಕಾ, ಬಾ ಮೋನಿಕಾ ಹೋಗೋಣ. ಮೋನಿಕಾ ಪ್ಲೀಸ್ ಮಾಡ್ಕೋ ಮೋನಿಕಾ. ಮೋನಿಕಾ ಇದಕ್ ಮೇಲೆ ಒಂದೇ ಒಂದ್ ಮಾತಾಡಿದ್ರು ಚೆನ್ನಾಗಿರೋಲ್ಲ. ಇಲ್ಲಿವರೆಗೂ ಒಬ್ಬ ಫ್ರೆಂಡ್ ಆಗಿ ಮರ್ಯಾದೆ ಕೊಡ್ತಿದ್ದೆ, ನೀನು ಲಿಮಿಟ್ಸ್ ನ ಕ್ರಾಸ್ ಮಾಡ್ಬಿಟ್ಟಿದ್ಯಾ. ಒಳ್ಳೆ ರೋಡಲ್ಲಿ ಹೋಗೋ ಪೊರ್ಕಿ ತರ ಕಾಣಿಸ್ತಾ ಇದ್ಯಾ. ಪೊಲೀಸಿಗೆ ಹೇಳಿ ಲಾಠಿಯಲ್ಲಿ ಓಡಿಸ್ಬೇಕಾಗತ್ತೆ. ಆಗ ಇಡೀ ಊರಲ್ಲಿ ಆಫೀಸಲ್ಲಿ ನಿನ್ ಮರ್ಯಾದೆ ಹೋಗತ್ತೆ. ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನನ್ನಿಂದ ದೂರ ಇದ್ಬಿಡು. ಇನ್ಮೇಲೆ ನೀನ್ ಯಾರೋ ನಾನ್ ಯಾರೋ.